ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಈಸ್ಟರ್ ಅಂತಂದರೆ ಶಿಲುಬೆಯಲ್ಲಿ ತೋರಿಸಿದಂಥ ಪ್ರೀತಿಗೆ ಕೃಪೆ ಮತ್ತು ಕರುಣೆಗಳಿಂದ ಹಾದಿಯನ್ನು ತೋರಿಸುವಂತಹ ಈಸ್ಟರ್ ಹಬ್ಬದ ಬಗ್ಗೆ ನಾವು ನೋಡುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ಪುನರುತ್ಥಾನ ಅನ್ನುವಂಥದ್ದು ಇಲ್ಲಿ ವಿಶೇಷವಾಗಿ ನಾವು ಕ್ರಿಸ್ತನ ಪ್ರೀತಿ ಮತ್ತು ತ್ಯಾಗವನ್ನು ನೆನಪಿಸಿಕೊಳ್ಳುವಂಥದ್ದು. ಅದರೊಟ್ಟಿಗೆ ನಿಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬಿಸುವಂಥದ್ದು. ಮತ್ತಾಯ ಪತ್ರಿಕೆ 28ನೇ ಅಧ್ಯಾಯ 6ರಲ್ಲಿ ನಾವು ನೋಡ್ತೇವೆ, ಆತನು ಇಲ್ಲಿಲ್ಲ, ಈಸ್ ನಾಟ್ ಇಯರ್, ಈ ಹ್ಯಾಸ್ ರಿಸೈನ್ ಜಸ್ಟ್ ಆ್ಯಸ್ ಈ ಸೇಡ್ ಅಂತ ನಾವು ನೋಡ್ತೇವೆ. ಅಂದರೆ ಆತನು ಇಲ್ಲಿಲ್ಲ, ಆತನು ಹೇಳಿದ ಪ್ರಕಾರವೇ ಎದ್ದು ಹೋದನು. ಆಶ್ಚರ್ಯ ಅನ್ನಿಸ್ತದಲ್ಲ, ಆತನಿಲ್ಲಿಲ್ಲ. 1 ಕೊರಿಂಥ 15ನೇ ಅಧ್ಯಾಯ 3 ಮತ್ತು 4 ನೋಡೋದಾದರೆ, ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಸಮಾಧಿ ಮಾಡಲ್ಪಟ್ಟನು ಮತ್ತು ಲೇಖನಗಳ ಪ್ರಕಾರ 3ನೇ ದಿನದಂದು ಎಬ್ಬಿಸಲ್ಪಟ್ಟನು. ಕರ್ತನು ನಮ್ಮ ಪಾಪಗಳ ನಿಮಿತ್ತ ಸತ್ತನು. ನೋಡಿ, ಯೇಸು ಕ್ರಿಸ್ತನು ಆತನು ಒಂದು ಕಡೆ ಮಾತಾಡೋದೇನಪ್ಪ ಅಂತಂದರೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ರಿಸರಕ್ಷನ್ ಪವರ್, ಹೋಪ್ ಆ್ಯಂಡ್ ನ್ಯೂ ಲೈಫ್, ಲವ್ ಆ್ಯಂಡ್ ಸ್ಯಾಕ್ರಿಫೈಸ್. ಇಲ್ಲಿ ನೋಡಿ, ರಿಸರಕ್ಷನ್ ಅಂತಂದರೆ ಪುನರುತ್ಥಾನವಾದಂಥ ಒಂದು ಶಕ್ತಿ. ಇಂಗ್ಲೀಷಿನ ಬೈಬಲಲ್ಲಿ ನೋಡೋದಾದರೆ ವಿಕ್ಟರಿ ಓವರ್ ಡೆತ್, ಅಂದರೆ ವಿಕ್ಟರಿ, ಜಯ ಎಲ್ಲಿಂದ ಬಂತು? ಸಾವಿನಿಂದ ಜಯ ಬಂತು ಅಂತೇಳಿ ಇಂಗ್ಲೀಷ್ ಬೈಬಲಲ್ಲಿ ನಾವು ನೋಡ್ತೇವೆ. ಅಂದರೆ ಆ ಸಾವಿನಿಂದ ಜಯ ಒಂದು ಓಪನ್ನು ಕೊಡ್ತು, ಒಂದು ಹೊಸ ಜೀವನವನ್ನು, ನ್ಯೂ ಲೈಫ್. ಅಂದರೆ ಆ ಹೊಸ ಜೀವನವನ್ನು ಕೊಟ್ಟದ್ದು ಯಾವುದಪ್ಪ ಅಂತಂದರೆ ಲವ್, ಪ್ರೀತಿ. ಆ ಪ್ರೀತಿ ಎಲ್ಲಿಂದ ಬಂತಂತಂದರೆ ಸ್ಯಾಕ್ರಿಫೈ ಅಂತಂದರೆ ತ್ಯಾಗ. ಕರ್ತನ ತ್ಯಾಗ, ಕರ್ತನ ಪ್ರೀತಿ ನಮಗೆ ಒಂದು ಹೊಸ ಜೀವನವನ್ನು ಕೊಟ್ಟಿದೆ. ಇದೇ ಈಸ್ಟರ್. ನಿಮ್ಮೆಲ್ಲರಿಗೂ ಪ್ರೀತಿ ಮತ್ತು ಸಂತೋಷವನ್ನು ಕೊಡುವಂತಹ ಈ ಸಂದೇಶ ನಿಮಗನ್ನು ಆಶೀರ್ವದಿಸಲಿ ಪ್ರಿಯರೇ. ಆಶೀರ್ವಾದ, ನಿಮಗೆ ಆಶೀರ್ವಾದ ಬರಲಿ ಎಂಬುದೇ ಬಹಳ ಮುಖ್ಯ. ಸತ್ಯವೇದದಲ್ಲಿ ಲೂಕ ಪತ್ರಿಕೆ 24ನೇ ಅಧ್ಯಾಯ 5 ಮತ್ತು 6 ನೀವು ನೋಡಿ, ಅಲ್ಲಿ ವಿಕ್ಟರ್ ಓವರ್ ಡೆತ್, ಸಾಲ್ವೇಷನ್ ಆ್ಯಂಡ್ ಹೋಪ್ ಅನ್ಬೋದಾಗಿ ನಾವು ನೋಡ್ತೇವೆ. ವಿಕ್ಟರಿ ಓವರ್ ಡೆತ್, ಸಾಲ್ವೇಷನ್ ಆ್ಯಂಡ್ ಹೋಪ್. ರಕ್ಷಣೆ, ಪ್ರೀತಿ ಮತ್ತು ಸಾವು, ಇವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಯಾಕಂದರೆ ದೇವರು ನಮಗಾಗಿ ಕಲ್ವರಿ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ವಾಕ್ಯದಲ್ಲಿ ಹೇಳಿರುವ ಹಾಗೆ ಮತ್ತೆ ಎದ್ದು ಬಂದನು. ದೇವರ ಪ್ರೀತಿ ಮತ್ತು ಶಾಶ್ವತ ಜೀವನದ ಭರವಸೆಯ ಸಂಕೇತವಾಗಿದೆ ಅನ್ನುವುದನ್ನು ಕರ್ತನು ಈ ಪುನರುತ್ಥಾನವನ್ನು ನಮಗೆ ಕಲಿಸಿಕೊಡುವುದಕ್ಕಾಗಿ ಬಂದಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು. ಯೇಸುವಿನ ಪುನರುತ್ಥಾನ ನಮ್ಮೆಲ್ಲರ ಉಜ್ಜೀವನ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಭುವಿನ
ಪುನರುತ್ಥಾನ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥಿಸಿಕೊಂಡರು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಈ ಹಬ್ಬದಿಂದ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.